ಭೋಗಾಪುರ ಗ್ರಾಮದ ಅಧಿದೇವತೆಯಾಗಿರ್ತಕ್ಕಂಥ ದುರ್ಗಾಂಬಿಕಾ ದೇವಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಇಲ್ಲಿ ಆಶಾಲತಾ ಎಂಬ ಸಾಮಾಜಿಕ ನಾಟಕವನ್ನು ಹಮ್ಮಿಕೊಂಡಿದ್ದೀರಿ. ನಾವು ಈ ಸಹೋದರ ಹೇಳಿದಂತೆ ಈ ಒಂದು ವೇದಿಕೆಯಲ್ಲಿ ಆಶೀಲರಾಗಿರ್ತಕ್ಕಂಥ ನನಗೆ ಈ ಗ್ರಾಮ ಹೊಸದು, ನಮ್ಮ ಹಿರಿಯಪ್ಪ ಪ್ರೀತಿಯಿಂದ ಕರೆ ಕೊಟ್ಟಿದ್ದಕ್ಕಾಗಿ ನಾವು 3 ಜನ ಬೆಂಗಳೂರಲ್ಲಿದ್ದೀವಿ. ಇವತ್ತು ಎಷ್ಟೊತ್ತಿದ್ರೆ ನೀವು ಬರಲೇಬೇಕಂತಕ್ಕಂಥ ಒಂದು ಪ್ರೀತಿ ಮಾತು ಹೇಳಿದಕ್ಕೋಸ್ಕರ ನಾವೆಲ್ಲರೂ ಇಲ್ಲಿ 4 ಗಂಟೆಗೆ ಬೆಂಗಳೂರು ಬಿಟ್ಟು ಇಲ್ಲಿಗೆ ಈ ನಾಟಕಕ್ಕೆ ಆಗಮಿಸಿದ್ದೀವಿ. ಈ ನಾಟಕದಲ್ಲಿ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕರಿಸುತ್ತಾ ಮತ್ತು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಮತ್ತು ಸಂಗೀತ ಬಳಗ ಕಲಾ ತಂಡ ಇಲ್ಲಿ ಎಲ್ಲರಿಗೂ ವಂದಿಸುತ್ತಾ ಈ ಒಂದು ನಾಟಕಗಳು ಈಗಿನ ಯುಗದಲ್ಲಿ ಅಂದರೆ ಇತ್ತೀಚಿನ ದಿನಮಾನಗಳಲ್ಲಿ ನಾಟಕಗಳು ನಶಿಸಿ ಹೋಗ್ತಾ ಇದೆ. ಯಾಕಂತಂದ್ರೆ ಟಿವಿ ಮೊಬೈಲ್ಗಳು ಬಂದ ಪ್ರಯುಕ್ತ ಎಲ್ಲರೂ ಇವತ್ತು ಮೊಬೈಲ್ದಲ್ಲೇ ನಾವೆಲ್ಲ ಏನು ನೋಡ್ಬೇಕಾಗಿದೆ ಯೂಟ್ಯೂಬ್ನಲ್ಲಿ ಎಲ್ಲನೂ ನೋಡ್ಕೊಂತ ಕುಳಿತುಕೊಳ್ತಾ ಇದ್ದೀವಿ. ಇವತ್ತು ಭೋಗಾಪುರ ಗ್ರಾಮದಲ್ಲಿ ಕಲಿತಿರ್ತಕ್ಕಂಥ ನಾಟಕ ಯಾವುದಂದ್ರೆ ಆಶಾಲತಾ. ಈ ಆಶಾಲತಾ ಎಂಬ ನಾಟಕದಲ್ಲಿ ಬರ್ತಕ್ಕಂಥ ಒಳ್ಳೆ ಪಾತ್ರ ಯಾವುದಾದ್ರೆ ಅದು ದಯಾನಂದನ ಪಾತ್ರ ಇರ್ಬೋದು ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ನಾನು ಕೂಡ ಸಣ್ಣದಿದ್ದಾಗ ನಮ್ಮೂರಲ್ಲಿ ಈ ನಾಟಕ ಆಡಿದ್ರು. ನಾನು ಕೂಡ ಹಾಸ್ಯ ಕಲಾವಿದ. ನಾನು ಮೊನ್ನೆ ಒಂದು ಡಿಸೆಂಬರ್ 7ರಿಂದ 11 ತಾರೀಕು ಅಂದ್ರೆ 4 ನಾಟಕಗಳು ನಮ್ಮಲ್ಲಿ ಮಗ ತಂದ ಮಂಗಲಿ, ಇನ್ನೊಂದು ಎತ್ತವರ ಕತ್ತು ಕೊಯ್ದ ಕಟಕರು, 2 ನಾಟಕಗಳು 4 ಪ್ರಯೋಗ ಆದವು. ಅಲ್ಲಿ ಅದೇ ಥರನೇ ಇವತ್ತೇನು ಇವತ್ತು ಆಡೋದು ದೊಡ್ಡದಲ್ಲ, ಇದರಿಂದ ಎಷ್ಟು ಜನ ಬದುಕ್ತಾರೆ ಕಲಾವಿದರು ಅಂತಂದರೆ ಇವತ್ತು ಸಂಗೀತ ಬಳಗ ಇರ್ಬೋದು, ನಟಿಮಣಿಯರು ಇರ್ಬೋದು, ಇವತ್ತು ಸ್ಟೇಜ್ನವರು ಇರ್ಬೋದು, ಇನ್ನೂ ಹಲವಾರು ಇವತ್ತು ಲೈಟಿನವರು ಇರ್ಬೋದು, ಇನ್ನೂ ಹಲವಾರು ಕಲಾವಿದರು ಇಲ್ಲಿ ಬದುಕ್ತಕ್ಕಂಥ ಕೆಲಸ ಆಗ್ತದೆ. ಅದಕ್ಕೆ ನೀವೆಲ್ಲ ಕಲಾಭಿಮಾನಿಗಳು ಅವರಿಗೆ ಪ್ರೋತ್ಸಾಹಿಸಬೇಕಾಗ್ತದೆ. ಯಾಕಂದ್ರೆ ಪ್ರತಿ ವರ್ಷ ಅಲ್ಲ, ಇನ್ನೂ 6 ತಿಂಗಳಿಗೊಂದ್ಸಲ ಈ ಭೋಗಾಪುರದಲ್ಲಿ ಆಡಿದ್ರೆ ಅದಕ್ಕೆಲ್ಲ ಕಲಾಭಿಮಾನಿಗಳು ಪ್ರೋತ್ಸಾಹಿಸಬೇಕಂತ ನಾನು ಅವರಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತೀನಿ. ಯಾಕಂತಂದ್ರೆ ಇತ್ತೀಚೆಗೆ ಇಂಥ ದಿನಮಾನಗಳಲ್ಲಿ ಇವತ್ತು ಭೋಗಾಪುರ ಗ್ರಾಮ ಪ್ರತಿ ವರ್ಷ ಆಡ್ತದೆ ಅಂತಂದ್ರೆ ಅದಕ್ಕೆ ತಾವೆಲ್ಲರೂ ಸಹಕರಿಸಬೇಕು, ಪ್ರೋತ್ಸಾಹಿಸಬೇಕು. ಎಲ್ಲರಿಗೂ ಒಂದು ಅಭಿಮಾನ ತುಂಬಿ ಅವರಿಗೆ ಆಶೀರ್ವದಿಸಬೇಕಂತ ಇಲ್ಲಿ ಬರ್ತಕ್ಕಂಥ ಸನ್ನಿವೇಶದಲ್ಲಿ ಇವತ್ತು ನಮ್ಮ ಗೆಳೆಯ ಹೇಳ್ದಂಗೆ ಕೆಟ್ಟದ್ದನ್ನು ಬಿಡಬೇಕು. ವಿಲನ್ ಪಾತ್ರ ಮಾಡಿದವರು ಎಲ್ಲ ಕೆಟ್ಟದ್ದೇ ಮಾಡ್ತಿರ್ತಾರೆ. ಯಾಕಂತಂದ್ರೆ ಅಂಥವ್ರು ಇವತ್ತಿನ ದಿನಮಾನಗಳು ಇದ್ದಾರೆ. ಅದಕ್ಕೆ ಅಂಥವ್ರು ಸಾಹಸ ಮಾಡಲಾರ್ದೆ ಇವತ್ತಿನಿಂದಲೇ ಇವು ಒಳ್ಳೆಯದನ್ನು ಯಾರು ಮಾಡ್ತಾರ ಈ ಪಾತ್ರದಲ್ಲಿ ನೋಡ್ರಿ, ಆಶೀರ್ವಾದಿಸ್ರಿ ಅಂತ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.